ವರುಣಾರ್ಭಟಕ್ಕೆ ಕರ್ನಾಟಕದ ಕರಾವಳಿ ತತ್ತರಿಸಿದೆ. ಮಂಗಳೂರಿನಲ್ಲಿ ಸಮುದ್ರದ ಪಾಲಾಗಿದೆ ಮನೆ. ಉಚ್ಚಿಲ ಬಟ್ಟಪಾಡಿಯಲ್ಲಿ ಮನೆ ಕಡಲ ಪಾಲಾಗಿದೆ. ಮನೆ ಬೀಳುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಲ್ಲ ನೀವು. ಇದು ಮೊಬೈಲ್ನಲ್ಲಿ ಸರಿಯಾಗಿರುವಂತ ದೃಶ್ಯ. ನಿವಾಸಿಗಳನ್ನ ಬೇರೆಡೆಗೆ ಸ್ಥಳಾಂತರಿಸುವುದಕ್ಕೆ ಜಿಲ್ಲಾಡಳಿತ ತಯಾರಿಯನ್ನ ನಡೆಸಿದೆ. ಬೇರೆಡೆಗೆ ಸ್ಥಳಾಂತರಿಸಲಾಗ್ತಾ ಇದೆ. ನೋಡ್ತಾ ಇದ್ದೀರಾ ಲೈವ್ ದೃಶ್ಯ. ಮಳೆಗೆ ಮನೆ ಬೀಳ್ತಾ ಇರುವಂತ ದೃಶ್ಯ ಇದು. ಮೊಬೈಲ್ನಲ್ಲಿ ಸರಿಯಾಗಿರುವಂತ ದೃಶ್ಯ. ಕರಾವಳಿಯಲ್ಲಿ ಯಾವ ರೀತಿಯಾಗಿದೆ ಮಳೆಯ ಅಬ್ಬರ ಅನ್ನೋದಾಗಿ ನೋಡಬಹುದು ನೀವು. ಸಮುದ್ರದ ಪಾಲಾಗಿದೆ ಮನೆ. ಬಹಳಷ್ಟು ಕಡೆಗಳಲ್ಲಿ ಮಳೆ ಆರಂಭಕ್ಕೂ ಮುಂಚಿತವಾಗಿನೇ ಯಾವುದೇ ಅನಾಹುತ ಆಗಬಾರದು ಅಂತ ಈ ಬ್ಯಾಗ್ಗಳಿಗೆ ಮರಳನ್ನ ತುಂಬಿ ಕಡಲ್ ಕೊರೆತ ಆಗದ ರೀತಿಯಲ್ಲಿ ತಡೆಯೋದಕ್ಕೆ ಅಲ್ಲಲ್ಲಿ ಅಡ್ಡ ಗೋಡೆಯ ರೀತಿ ಮಾಡಿರ್ತಾರೆ. ಬಟ್ ಯಾವುದು ಕೂಡ ಫಲಿಸಲಿಲ್ಲ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿಯಾಗಿ ಕಡಲಿಗೆ ಸೇರ್ತು ಮನೆ ಅಂತ ಕುಸಿದು ಬೀಳುತ್ತೆ. ಅಷ್ಟರ ಮಟ್ಟಿಗೆ ಮಳೆಯ ಅಬ್ಬರ ಇದೆ. ಮತ್ತೊಂದು ಕಡೆಯಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯ, ಅದು ಗುಡ್ಡ ಕುಸಿದಿರೋದು ಮನೆಗಳ ಮೇಲೇನೆ ಬಿದ್ದಿದೆ. ಅಲ್ಲಿಯ ಪರಿಸ್ಥಿತಿಯನ್ನ ನೀವು ನೋಡಬಹುದಾಗಿದೆ. ಮನೆ ಒಳಗಿರೋರಿಗೆ ಹೊರಬರೋದಕ್ಕಾಗೋದಿಲ್ಲ, ಓಡಾಡೋದಕ್ಕಾಗೋದಿಲ್ಲ, ಅಂತಹ ಪರಿಸ್ಥಿತಿ ಇದೆ. ಒಂದು ಕಡೆಗೆ ಸಮುದ್ರ ಪಾಲಾಗಿರುವಂತ ಮನೆ, ಮತ್ತೊಂದು ಕಡೆಯಲ್ಲಿ ಮನೆ ಮೇಲೆ ಕುಸಿದು ಬಿದ್ದಿರುವಂತ ಗುಡ್ಡ. ಎರಡೂ ಕೂಡ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ ಜನರಿಗೆ. ಈಗ ಅಲ್ಲಿ ಬಂದರೆ ಏನಾಗ್ಬೋದು ಹೇಳಿ.